ಇವತ್ತಿನ ಶ್ರೀಗಂಧದ ಗುಡಿ ಎಪಿಸೋಡ್ನಲ್ಲಿ ಮಹಿ ಹಾಗೂ ಚಂದನ ಹೊರಗೆ ಬರ್ತಾರೆ. ವ್ಯೂಸ್ ಚೆನ್ನಾಗಿರುತ್ತೆ ಅಂತ ಮಯೂರ ಫೋಟೋ ತೆಗೀರಿ ಅದಕ್ಕೆ ಅಂತ ಹೇಳ್ತಾರೆ. ಆಯಿತು ನಿನ್ನ ಫೋಟೋ ತೆಗಿಯೋದು ಇಲ್ಲಿಂದನೇ ಸ್ಟಾರ್ಟ ಅಂದ್ಕೊಂಡು ಮಯೂರನ ಫೋಟೋ ತೆಗಿತಾಳೆ ಚಂದನ. ಯಾಕೆ ಮೈ ಫೇಸ್ ತೋರಿಸು ಅಂದಾಗ ಇಲ್ಲ ಅದಕ್ಕೆ ಈಗೆಲ್ಲ ಇದೇ ಟ್ರೆಂಡು, ಫೇಸ್ ತೋರಿಸೋದೇ ತೆಗಿಯೋದೇ ಟ್ರೆಂಡು ಅಂತ ಹೇಳ್ತಾರೆ. ಸರಿ ಆಯ್ತಪ್ಪ ನಿಮ್ಮಷ್ಟು ನಾವು ಅಪ್ಡೇಟ್ ಆಗಿಲ್ಲ ಅಂತ ಚಂದನ ಹೇಳ್ತಾಳೆ. ಸರಿ ಅದಕ್ಕೆ ಬನ್ನಿ ನಿಮ್ಮ ತೆಗಿತೀನಿ ಅಂತಾರೆ. ಬೇಡ ಬೇಡ ಮಹಿ ಅಂತ ಹೇಳ್ತಾರೆ. ಇಲ್ಲ ಅದಕ್ಕೆ ಚೆನ್ನಾಗಿದೆ ವ್ಯೂಸು ತೆಗೊಳ್ಳಿ ಅಂತ ಹೇಳ್ತಾರೆ. ಚಂದನಂದು ಒಂದು 3-4 ಫೋಟೋ ತೊಗೊಳ್ತಾರೆ. ಮತ್ತೆ ನೋಡ್ತಾನೆ ಮೊಬೈಲಲ್ಲಿ. ಅದಕ್ಕೆ ಇವೆರಡು ಫೋಟೋ ಚೆನ್ನಾಗಿಲ್ಲ ನೋಡಿ, ನಾನು ಸ್ಮೈಲೇ ಮಾಡಿಲ್ಲ, ಇದು ಚೆನ್ನಾಗಿದೆ, ಇವೆರಡು ಡಿಲೀಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆವಾಗ ಚಂದನ ಹೇಳ್ತಾರೆ, ನೋಡು ಮಹಿ ನೀನು ಸ್ಮೈಲ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ, ಹೀಗೆ ಯಾವಾಗಲೂ ಮಾಡ್ತಿರೋ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮಯೂರ ಇದ್ದನು, ಬನ್ನಿ ಅದಕ್ಕೆ ನಾವು ಸೆಲ್ಫಿ ತಗೊಳ್ಳೋಣ, ಅದನ್ನು ನಾನು ವಾಲ್ಪೇಪರಿಗೆ ಹಾಕೊಳ್ತೀನಿ ಅಂತ ಅವರು ಫೋಟೋ ತಗೊಳ್ತಾ ಇರ್ತಾರೆ. ಮುತ್ತು ಹರಿಕಂಠಿ ಒಳಗೆ ಹೋಗ್ತಾರೆ. ಆವಾಗ ಈಗ ಬುಕ್ ಮಾಡಬೇಕು ಅನ್ನೋಂಥ ಮುತ್ತು ಕೇಳ್ತಾರೆ. ಇಲ್ಲ ಅಣ್ಣ ಬುಕ್ ಎಲ್ಲ ಆಗಿದೆ, ಚೆಕ್-ಇನ್ ಒಂದು ಆಗಬೇಕು, ಕೀ ಒಂದು ಇಸ್ಕೋಬೇಕು ಅಂತ ಹೇಳ್ತಾನೆ. ಮುತ್ತು ಸರಿ ನಾನು ಇಲ್ಲೇ ನಿಲ್ತೀನಿ ಅಂದಾಗ, ಬೇಡ ಅಣ್ಣ ನಿಂದು ದೇವರು ಕೊಟ್ಟ ತಂಗಿ ಹೊರಗೆ ಕಾಯ್ತಾ ಇದ್ದಾರೆ, ನೀನು ಅಲ್ಲಿಗೆ ಹೋಗು, ನಾನು ಇಸ್ಕೊಂಡು ಬರ್ತೀನಿ ಅಂತಾನೆ. ಅಷ್ಟೊತ್ತಿಗೆ ಕಂಠಿ ತಾನು ಬನ್ನಿ ಅಣ್ಣ ಅವ್ನು ಕಿಲಾಡಿ ಹೇಗಾರು ಮ್ಯಾನೇಜ್ ಮಾಡ್ತಾನೆ ಅಂತ ಮುತ್ತು ಮತ್ತು ಕಂಠಿ ಹೊರಗೆ ಹೋಗ್ತಾರೆ. ಹರಿ ಬಂದು ರಿಸೆಪ್ಷನಿಸ್ಟ್ ಹುಡುಗಿ ಹತ್ರ ಕೇಳ್ತಾ ಇರ್ತಾನೆ. ರಿಸೆಪ್ಷನಿಸ್ಟಲ್ಲಿ ಹರಿ ಹೋಗಿ ಕೇಳ್ತಾನೆ, ಹರಿ ಹೆಸರಲ್ಲಿ ಹರಿಚಂದ್ರ ಹೆಸರಲ್ಲಿ ರೂಮ್ ಬುಕ್ ಆಗಿದೆಯಾ ಅಂತ. ಹಾಂ ಸರ್ ಚೆಕ್ ಮಾಡಿ ನೋಡ್ತೀನಿ ಅಂತ ಹೇಳ್ತಾರೆ. ಸರಿ ನೀವು ನೋಡಿ ಅಂತ ಹೇಳ್ತಾರೆ. ನೋಡಿ ಹೇಳ್ತಾಳೆ 2 ರೂಮ್ ಬುಕ್ ಆಗಿದೆ, 5 ಜನಕ್ಕಲ್ಲ. ಹ್ಞೂ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಸರಿ ನಿಮ್ದು ID ಪ್ರೂಫ್ ಕೊಡಿ ಅಂತ ಹೇಳ್ತಾರೆ. ಅವನ ಆಧಾರ್ ಕಾರ್ಡ್ ತರೋಕ್ಕೆ ಹೊರಗೆ ಹೋಗ್ತಾನೆ. ಎಲ್ಲರೂ ಆಧಾರ್ ಕಾರ್ಡ್ ಕೊಡ್ತಾರೆ, ಆದರೆ ಚಂದನಂದು ಆಧಾರ್ ಕಾರ್ಡ್ ಇರಲ್ಲ. ಅದಕ್ಕೆ ಹರಿ ಹೇಳ್ತಾನೆ, ಇದು ನನಗೆ ಗೊತ್ತಿರೋರದೇ ರೆಸಾರ್ಟು, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಒಳಗೆ ಹೋಗ್ತಾನೆ ಹರಿ. ರಿಸೆಪ್ಷನಿಸ್ಟ್ ಹತ್ರ ಹೇಳ್ತಾಳೆ, ಎಲ್ಲರ ಹತ್ರ ID ಪ್ರೂಫ್ ಉಂಟು, ಒಬ್ರದ್ದು ಮತ್ತು ಸಾಫ್ಟ್ವೇರ್ ಉಂಟು ಅಂತ. ಆವಾಗ ರಿಸೆಪ್ಷನಿಸ್ಟ್ ಅವಳು ಹೇಳ್ತಾಳೆ, ಈ ನಂಬರಿಗೆ ಸೆಂಡ್ ಮಾಡಿ ಅಂತ. ಆಯಿತು ಅಂತ ಸೆಂಡ್ ಮಾಡ್ತಾನೆ. ಅಷ್ಟೊತ್ತಿಗೆ ಹರಿದು ಹೇಳ್ತಾನೆ, ಏನಾದರೂ ನನ್ನ ಹತ್ರ ಏನಾದ್ರು ಈ ಹುಡುಗಿನ ನೋಡ್ತಾ ಇರೋದು ಚಂದನ ನೋಡಿದರೆ ನಿಜವಾಗ್ಲೂ ಡಿವೋರ್ಸೇ ಕೊಡ್ತಾನೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಹರಿದು ಮನಸ್ಸು ಹೇಳುತ್ತೆ, ಅದ್ರ ಜೊತೆ ನೀನು ID ಕಾರ್ಡ್ ಇಟ್ಕೊಂಡಿರೋದು ಗೊತ್ತಾದರೆ ನಿನ್ನ ತಿಥಿನೇ ಮಾಡ್ತಾರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಹುಡುಗಿ ಹೇಳ್ತಾರೆ, ಸರ್ ನಿಮ್ಮ ID ಪ್ರೂಫ್ ಕೀ ಎಲ್ಲ ನಿಮ್ಮ ರೂಮಿಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಈ ಕಡೆ ಬಂದು ಎಲ್ಲ ಆಯಿತು, ಇನ್ನು ರೂಮಿಗೆ ಹೋಗೋಣ ಅಂತ ಹೇಳ್ತಾನೆ. ಲಗೇಜ್ ತಗೊಳ್ತಿರ್ತಾರೆ. ಮಯೂರ ಹೇಳ್ತಾರೆ, ಅದಕ್ಕೆ ನಾನು ನಿಮ್ಮ ಲಗೇಜ್ ತಗೊಳ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕಂಠಿ ಇದ್ದನು, ಅದಕ್ಕೆ ಬಿಡಿ ನಿಮ್ಮ ಲಗೇಜ್ ನಾನು ತಗೊಳ್ತೀನಿ ಅಂದಾಗ ಹರಿ ಹೇಳ್ತಾನೆ, ಅವನಿಗೆ ಕೊಡಿ ಅವ್ನು ಎಷ್ಟು ಬೇಕಾದ್ರೂ ಲಗೇಜ್ ತಗೊಳ್ತಾನೆ ಅಂತ ಹೇಳ್ತಾನೆ. ಹೌದಪ್ಪ ನಾನು 10 ಲಗೇಜಾದ್ರು ತಗೊಳ್ತೀನಿ, ನೀನು ತಗೊಳಕ್ಕಾಗುತ್ತಾ ಅಂತ ಅವರಿಬ್ಬರು ಅಲ್ಲೇ ಜಗಳ ಮಾಡ್ತಿರ್ತಾರೆ. ಚಂದನ ಹೇಳ್ತಾಳೆ, ಮತ್ತೆ ನೀವು ಜಗಳ ಸ್ಟಾರ್ಟ್ ಮಾಡಿದ್ರಾ ಅಂತ ಹೇಳಿ ಸೀದಾ ಅಲ್ಲಿಂದ ಹೋಗ್ತಾರೆ ಮಯೂರ ಮತ್ತು ಚಂದನ. ಮುತ್ತು ಕೇಳ್ತಾನೆ, ಎಷ್ಟಾಯಿತು ಅಂತ. ಅವಾಗ ಹೇಳ್ತಾನೆ, 8,000 ಆಯ್ತಣ್ಣ ಅಂತ ಹೇಳ್ತಾರೆ. ಓ ಅಷ್ಟಾಯ್ತನೋ, ಬಡವ್ರ ಹೊಟ್ಟೆ ಮೇಲೆ ಹೊಡಿತಾರೆ, ಅದಕ್ಕೆ ಹೇಳೋದು ನಾವು ಇಷ್ಟು ದೊಡ್ಡ ಹೋಟೆಲೆಲ್ಲ ಬೇಡಿತ್ತು, ನಮಗೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂದಾಗ, ಅಯ್ಯೋ ನಮ್ಮ ಚಂದನವ್ರ ಖುಷಿ ಮುಂದೆ ಇದೆಲ್ಲ ಯಾವ ಲೆಕ್ಕ ಅಣ್ಣ ಅಂತ ಹರಿ ಹೇಳ್ತಾನೆ ಮುತ್ತಿಗೆ. ಹಣದ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಅಣ್ಣ, ಅದೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹರಿ ಹೇಳ್ತಾನೆ. ಅಷ್ಟೊತ್ತಿಗೆ ಮುತ್ತು, ಬೇಡ ನೀನೊಬ್ಬನೇ ಯಾಕೆ ಭಾರ ಹೊತ್ಕೊಳ್ಳೋದು, ತಗೋ ಅಂತ ಕೊಡ್ತಾನೆ. ಹರಿ ಇದ್ದವನು ಬೇಡ ಅಂತ ತಗೊಳ್ತಾನೆ. ಅಷ್ಟೊತ್ತಿಗೆ ಕಂಠಿ ಇದ್ದ, ನಂಗೆ ಗೊತ್ತಿತ್ತಣ್ಣ ಅವ್ನು ಹಂಗೆ ಹೇಳ್ತಾನೆ ಅಂತ, ನಮಗೆ ನೋಡು ಬಂತು ಅಂತ ಹೇಳ್ತಾರೆ. ಅಯ್ಯೋ ನಾನೆಲ್ಲಿ ಇಸ್ಕೊಂಡೆ ಅಣ್ಣ, ಇದು ಅಣ್ಣ ತಗೋ ಅಂದಾಗ ನಾನು ತಗೊಂಡಿದ್ದು, ನನಗೇನು ಬೇಡ, ಆದರೂ ಖರ್ಚು ಎಷ್ಟು ಬರುತ್ತೆ ಗೊತ್ತಾ, ಹಾಗಾಗಿ ಇದು ಲಾಸ್ಟು, ಇನ್ನು ತಗೊಳ್ಳಲ್ಲ ಅಣ್ಣ ಅಂತ ಹೇಳ್ತಾನೆ ಹರಿ. ಅವರಿಬ್ಬರು ಅಲ್ಲೇ ಮತ್ತೆ ಜಗಳ ಆಡ್ತಿದ್ದಾರೆ. ಮುತ್ತು ಇಲ್ಲಿಗೆ ಬಿಡಿ ಇದು ಅಂತ ಹೇಳಿ ಎಲ್ಲರೂ ಹೋಟೆಲ್ ಒಳಗೆ ಹೋಗ್ತಾರೆ. ಮಯೂರ ಚಂದನ ಒಳಗೆ ಹೋಗ್ತಾರೆ. ಚಂದನ ಹೇಳ್ತಾರೆ, ಪ್ರಾಪರ್ಟಿನ ಎಷ್ಟು ಚೆನ್ನಾಗಿ ಕಟ್ಸಿದಾರಲ್ಲ ಅಂತ. ಮಯೂರ ಹೇಳ್ತಾರೆ, ಹೌದಾ ಅದಕ್ಕೆ ಆ ಇಂಜಿನಿಯರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ. ನಾನು ಮುಂದೊಂದು ದಿನ ಈ ಥರನೇ ಒಳ್ಳೆ ಪ್ರಾಪರ್ಟಿ ಕಟ್ಸಿದಾಗ ಎಲ್ಲರೂ ನನ್ನ ನೆನ್ಪು ಮಾಡ್ಕೊಳ್ತಾರಲ್ಲ, ಅದಕ್ಕೋಸ್ಕರ ನಾನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡ್ತಿರ್ತೀನಿ ಅಂತ ಮಯೂರ ಹೇಳ್ತಾನೆ. ಹರಿ ಮುತ್ತು ಕಂಠಿ ಬರ್ತಾರೆ. ನಾನು ಕಂಠಿ ಸೆಲೆಕ್ಟ್ ಮಾಡಿದ್ದು ಹೋಟೆಲು ಚೆನ್ನಾಗೇ ಇರುತ್ತೆ ಅಂತ ಹೇಳ್ತಾರೆ. ಹೌದು ಅಂದ್ಕೊಂಡು ಚಂದರ ರೂಮ್ ಎಲ್ಲಿ ನಮಗೆ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಮಯೂರ ಕೇಳ್ತಾನೆ, ಅಣ್ಣ ಎಷ್ಟು ರೂಮ್ ಬುಕ್ ಮಾಡಿದ್ದೀಯ ಅಂದಾಗ, 2 ರೂಮ್ ಕಣ, ಒಂದು ನಿಮ್ಮ 3 ಜನಕ್ಕೆ, ಇನ್ನೊಂದು ನಮಗೆ ಅತ್ತಿಗೆಗೆ ಅಂತಾನೆ. ಅಷ್ಟೊತ್ತಿಗೆ ಮುತ್ತು ಇದ್ದನು,
ಏನು ಹೇಳ್ತಿದ್ಯೋ ಚಂದನಂಗೆ ಗೊತ್ತಾದರೆ ಬೇಜಾರು ಮಾಡ್ಕೊಳ್ತಾನೆ. ಮನೇಲಂತೂ ಆಗಲಿಲ್ಲ, ಎಲ್ಲರೂ ವರ್ಕೌಟ್ ಮಾಡೋಣ ಅಣ್ಣ ಅಂತ ಹೇಳ್ತಾರೆ. ಬೇಡ ಕಣೋ, ಅವ್ರಿಗೆ ಇಷ್ಟ ಆಗಲ್ಲ, ಬೇಡ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಚಂದನ ಬಂದು ರೂಮ್ ಕೀ ಕೊಡಿ ಅಂತ ಕೇಳ್ತಾರೆ. ರೂಮ್ ಕೀ ಕೊಟ್ಟು ಚಂದನ ನಾನು ರೆಸ್ಟ್ ಮಾಡ್ತೀನಿ ಅಂತ ಹೋಗ್ತಾಳೆ. ಮುತ್ತು ಕೇಳ್ತಾರೆ, ಊಟಕ್ಕೆ ಕರಿತೀವಮ್ಮ, ನಿಂಗೆ ಏನೇ ಡೌಟ್ ಇದ್ದರೂ ಫೋನ್ ಮಾಡು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮಯೂರ ಇದ್ದವನು ನಮ್ಮ ರೂಮ್ ತೋರಿಸೋಣ ಅಂದಾಗ, ಹಾಂ ಇದೇ ನಮ್ಮ ರೂಮ್, ಹೋಗೋಣ, ಲಗೇಜ್ ಇಟ್ಕೊ ಅಂತ ಹೇಳಿ ಮುತ್ತು, ಕಂಟಿ, ಮಯೂರ, ಹರಿ ಆ ಕಡೆ ಹೋಗ್ತಾರೆ. ಮಯೂರಂಗೆ ರೂಮ್ ನೋಡಿ ತುಂಬ ಖುಷಿಯಾಗುತ್ತೆ. ನೋಡೋಣ ಮಂಚ, ಕನ್ನಡಿ ಎಲ್ಲ ನೋಡಿ ಖುಷಿಯಾಗುತ್ತೆ. ನಮ್ಮ ಮನೆಯಲ್ಲಿ ನನ್ನ ಮುಖನೇ ಕಾಣ್ತಿರ್ಲಿಲ್ಲ, ಆದರೆ ಇಲ್ಲಿ ಶ್ರೀಗಂಧದ ಗುಡಿನೇ ಕಾಣ್ತಿದೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಹರಿ ಹೇಳ್ತಾನೆ, ಹ್ಞೂ ಕಣೋ, ನಾನು ಸೆಲೆಕ್ಟ್ ಮಾಡಿದ ರೂಮು ತುಂಬ ಚೆನ್ನಾಗಿದೆ, ಸರಿ ನಾನು ರೆಸ್ಟ್ ಮಾಡ್ತೀನಿ ಅಂತ. ಹ್ಞೂ, ನೀನು ಏನು ನಡ್ಕೊಂಬಂದಿಲ್ಲ, ಕಾರಲ್ಲಿ ಬಂದಿದ್ದಲ್ಲ, ಅಯ್ಯೋ ಡ್ರೈವಿಂಗ್ ಮಾಡಿದ್ದು ನಾನು ಕಣ, ನಿನ್ನ ಥರ ಗೊರಕೆ ಹೊತ್ಕೊಂಬಂದಿಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮುತ್ತು ಇದ್ದವನು, ಹೋಗು ಕಂಟಿ, ನೀನು ಹೋಗಿ ಫ್ರೆಶ್ ಅಪ್ ಆಗು, ಒಂದು ಸ್ವಲ್ಪ ಮಲ್ಕೊಂಡ್ಲಿ ಅಂತ ಹೇಳ್ತಾನೆ. ಕಂಟಿ ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತಾನೆ. ಹರಿ ಇದ್ದವನು ತಿಂಡಿ ಟೈಮಿಗೆ ಎಬ್ಸಿ ಅಂತ ಗುಡ್ ನೈಟ್ ಅಂತ ಹೇಳಿ ಮಲಗ್ತಾನೆ. ಈ ಕಡೆ ರಾತ್ರಿ ಆಗುತ್ತೆ, ಎಲ್ಲರೂ ಡಿನ್ನರಿಗೆ ಅಂತ ಊಟಕ್ಕೆ ಬರ್ತಾರೆ. ಒಂದು ಹೋಟೆಲು ಖಾಲಿ ಇರುತ್ತೆ, ಅಲ್ಲಿ ಹೋಗಿ ಎಲ್ಲ ಕೂತ್ಕೊಳ್ತಾರೆ. ಎಲ್ಲರೂ ಆರ್ಡರ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಹರಿ ಹೇಳ್ತಾನೆ, ನನಗೊಂದು ಪ್ಲೇಟ್ ಇಡ್ಲಿ ಅಂತ. ಮುತ್ತು ಹೇಳ್ತಾನೆ, ಸರಿ ನನಗೂ ಒಂದು ಪ್ಲೇಟ್ ಇಡ್ಲಿ ಅಂತ. ಎಲ್ಲರೂ ಆರ್ಡರ್ ಮಾಡ್ತಾರೆ. ಅಷ್ಟೊತ್ತಿಗೆ ಹರಿ ಮುಖ ಬಾಡೋಗಿರುತ್ತೆ. ಮುತ್ತು ಕೇಳ್ತಾನೆ ಏನು ಅಂತ, ಮನಿ ಪ್ರಾಬ್ಲಮ್ಮನ ಅಂತ ಕೈ ಸನ್ನೆ ಮಾಡ್ತಾನೆ. ಅಷ್ಟೊತ್ತಿಗೆ ನಾನಿದ್ದೀನಿ, ನೀನೇನು ಯೋಚನೆ ಮಾಡಬೇಡ ಅಂದ ತಕ್ಷಣ ಅವನು ಹೇಳ್ತಾನೆ, ಇಡ್ಲಿ ಕ್ಯಾನ್ಸಲ್ ಅಂತ ಹೇಳಿ ನನಗೂ 4 ಪರೋಟ, ಮಂಚೂರಿ, ಅದು ಇದು ಅಂತೆಲ್ಲ ಹೇಳ್ತಾನೆ. ಎಲ್ಲರೂ ಊಟಕ್ಕೆ ಆರ್ಡರ್ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಚಂದನನ ಅಪ್ಪನೂ ಅಮ್ಮ ಅದಕ್ಕೆ ಏನೋ ಅದೇ ಊಟಕ್ಕೆ ಅಂತ ಬರ್ತಾರೆ ಅಲ್ಲಿಗೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.